ನಾನು ಸಿರ್ಸಿಯಿಂದ 11 ಗಂಟೆ ಬಸ್ಸಿಗೆ ಹೋಗಿ 1 ಗಂಟೆಗೆ ಹೋಗಿ ಹಾನಗಲ್ ಕತ್ರಿ ಹತ್ರ ಇಳಿದೆ, 4 ಕತ್ರಿ ಹತ್ರ. ಅಲ್ಲಿಂದ ಲಾಡ್ಜಿಗೆ ಹೋಗಿ ಅಷ್ಟೇ ಹೋಗಿ ಕುತ್ಕೊಂಡಿದ್ದೆ ರೂಮಲ್ಲಿ. ಆ ಹುಡುಗರು ಬಂದು ಎತ್ಕೊಂಡು ಹೋಗಿ ಬೈಕ್ ಮೇಲೆ ಕೂರಿಸ್ಕೊಂಡು ಹೋಗಿ ಹೊಡೆದು ಬಡ್ದು ಸಾಯೋ ಹಂಗೆ ಹೊಡೆದು ಕಾಡಲ್ಲೆಲ್ಲ ಕರ್ಕೊಂಡೋಗಿ 2-3 ಕಡೆ ಕರ್ಕೊಂಡೋಗಿ ರೇಪ್ ಮಾಡಿದ್ರು. 7 ಜನ ಸೇರಿ ಒಬ್ಬರಾದ್ಮೇಲೆ ಒಬ್ಬರು ಬಂದು ರೇಪ್ ಮಾಡಿದ್ರು. ಬೇಡ ಅಂದರೂ ಕೇಳಿಲ್ಲ. ಕೈ ಬೀಳ್ತಾನೆ, ನಿಮ್ಮ ಕಾಲು ಬೀಳ್ತಾನೆ, ಮನೆಗೆ ಬಿಡ್ರಿ ಅಂದರೂ ಕೇಳಿಲ್ಲ. ಆ ನಮ್ಮನೆ ರೇಪ್ ಮಾಡಿದ್ರು. ಆಮೇಲೆ 3 ಜನ ಬಂದು ಕಾರ್ ಮೇಲೆ ತಗೊಂಡೋಗಿ ರೋಡ್ ಮೇಲೆ ಬಿಟ್ಟು ಬಸ್ ಹತ್ತಿಸಿ ಬಸ್ ಸ್ಟಾಪ್ ಹತ್ರ ಹೋದರು. ಅಷ್ಟೇ, ಅವ್ರಿಗೆ ಶಿಕ್ಷೆ ಆಗಬೇಕು. ಆ ಹುಡುಗರಿಗೆ ಬಿಡಬಾರ್ದು. ಸರ್ ನಮಸ್ಕಾರ ಸರ್. ಆದರೂ ನನ್ನ ಹೆಂಡತಿಗೆ ರೇಪ್ ಮಾಡಿದ್ದಾರೆ. ಅದು ಎಷ್ಟು ಮಂದಿ ಇದ್ದಾರೆ ನಂಗೆ ಗೊತ್ತಿಲ್ಲ. ನಾ ಮಾರ್ಕೆಟಿಗೆ ಕಳಿಸಿದ್ದೆ, ಅಲ್ಲಿಂದ ಕಿಡ್ನ್ಯಾಪ್ ಆಗಿ ಸರ್ ರೇಪ್ ಆಗಿದೆ. ಇದು ನ್ಯಾಯ ನಂಗೆ ಬೇಕು. ಸೋಮವಾರ ದಿವಸ ಆಗಿದೆ ಸರ್ ಇದು ಘಟನೆ. ನಂದು ಊರು ಕಾರವಾರ ಸರ್. ಇದು ಅಂತಲ್ಲ ನಂಗೆ ಗೊತ್ತಿಲ್ಲ. ಸೋಮವಾರ ದಿವಸ ಆಗಿದ್ದು. ಅವಳು ನನ್ನ ಹತ್ರ ಹೇಳಲಿಲ್ಲ, ತಂಗಿ ಹತ್ರ ಹೇಳಿತ್ತು. ತಂಗಿ ನನ್ನ ಹತ್ರ ಹೇಳಿದ್ಲು. ಅವಳದು ನನಗೆ ಎಷ್ಟು ಮಂದಿ ತೊಗೊಂಡು ಕಿಡ್ನ್ಯಾಪ್ ಮಾಡಿ ರೇಪ್ ಮಾಡಿ ಹೊಡೆದು ಹಾಂ ಸರ್, ಭಾಳ ಹಿಂಸೆ ಕೊಟ್ಟಾರೆ. ಅದ್ರ ಯಾವ ವಿಡಿಯೋನೂ ಉಂಟು, ಬುದ್ಧಿ ಕೊಡ್ತೇನೆ. ಒಂದು ನಿಮಿಷ ಇಲ್ಲ, ಯಾವ ಕಾರಣ ಇಲ್ಲ ಸರ್. ಕಿಡ್ನ್ಯಾಪ್ ಮಾಡಿ ತೊಗೊಂಡು ಹೋಗಿದ್ದು ಅಷ್ಟೇ ಗೊತ್ತು, ಮತ್ತು ಬೇರೆ ಹಿಂಸೆ ಇಲ್ಲ, ಏನೂ ಇಲ್ಲ ಸರ್. ನಮ್ಮ ಹೆಂಡತಿ ಪರಿಸ್ಥಿತಿ ಭಾಳ ಕೆಟ್ಟಿದ್ದುಂಟು, ಆರಾಮಿಲ್ಲ ಸರ್. ಈಗ ನಾನು ರೇಪ್ ಕೇಸ್ ಕಂಪ್ಲೇಂಟ್ ಮಾಡ್ತಾಯಿದ್ದೇನೆ ಸರ್. ಅದು 7 ಮಂದಿ ಅಂತ ಇದ್ದಾಳೆ. ಆ ಮೊಬೈಲಲ್ಲಿ ನೋಡಿದ್ರೆ 20 ಮಂದಿ ಕಾಣ್ತಾರೆ ಸರ್. ಸಾರಿ. ಮತ್ತು ನಂಗೆ ಒಬ್ಬಳೇ ಮಗಳು ಸರ್, ಇದೇ ನನ್ನ ಮಗಳು, ಬೇರೆದೇನಿಲ್ಲ. ಸಾರಿ ಸರ್. ತೋಸಿಪ್.